ಎಸ್ ನೋಡಿ, ನಮ್ಮ ರಾಜ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಬರ್ತಾ ಇದೆ. ಯುಗಾದಿ ಹಬ್ಬ ಬರ್ತಾ ಇದೆ, ರಂಜಾನ್ ಹಬ್ಬ ಬರ್ತಾ ಇದೆ, ಅದಾದ ನಂತರ ಕ್ರಿಶ್ಚಿಯನ್ಸ್ ಆಚರಿಸುವಂತಹ ಈಸ್ಟರ್ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಇಲ್ಲಿ ಯುದ್ಧದ ಎಫೆಕ್ಟ್ ಇಂದ ಗ್ಯಾಸ್ ಸಮಸ್ಯೆ ಇನ್ನೂ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಈ ಒಂದು ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಕರಿಚಾಯ ಬೀರಿದೆ. ಈಗ ಯುಗಾದಿ, ರಂಜಾನ್ ಹಬ್ಬಗಳಿಗೂ ಕೂಡ ಈ ಎಫೆಕ್ಟ್ ತಾಗ್ತಾ ಇದೆ. ಹಬ್ಬಕ್ಕಾಗಿ ಗೃಹ ಬಳಕೆಯ ಗ್ಯಾಸ್ ಪಡೆಯಲು ಮುಗಿಬೀಳ್ತಿದ್ದಾರೆ ಜನ. ಬೆಳ್ಳಂಬೆಳಗ್ಗೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಗ್ರಾಹಕರು ಕ್ಯೂ ನಿಲ್ತಾ ಇದ್ದಾರೆ. ಬೀದರ್ ನಗರ ಸೇರಿ ಗ್ರಾಮೀಣ ಪ್ರದೇಶಗಳಲ್ಲಿ ತೀವ್ರವಾಗಿ ಗ್ಯಾಸ್ ಅಭಾವ ಉಂಟಾಗಿದೆ. ಖಾಲಿ ಸಿಲಿಂಡರ್ಗಳನ್ನು ಹಿಡಿದು ಗಂಟೆಗಟ್ಟಲೆ ಕಾದು ನಿಲ್ತಾ ಇದ್ದಾರೆ, ಆದರೂ ಸಿಗ್ತಾ ಇಲ್ಲ ಗ್ಯಾಸ್. ನಿರಾಶೆಯಿಂದ ವಾಪಸ್ ಖಾಲಿ ಗ್ಯಾಸ್ ತೆಗೆದುಕೊಂಡು ಜನ ವಾಪಸ್ ಹೋಗ್ತಿದ್ದಾರೆ. ಹಲವರು ಗ್ಯಾಸ್ ಬುಕ್ ಮಾಡಿ ಒಂದು ವಾರ ಕಳೆದಿದೆ, 25 ದಿನ ಕಳೆದರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಸರ್ಕಾರ ಗೃಹ ಬಳಕೆ ಗ್ಯಾಸ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದೆ, ಆದ್ರೆ ಇಲ್ಲಿ ಜನ ಅಲ್ದಾಡ್ತಿದ್ದಾರೆ. ಆದರೆ ನಾವು ಒಂದು ವಾರದಿಂದ ಅಲಿತಾ ಇದ್ದೀವಿ ಅಂತ ಹೇಳಿ ಇಲ್ಲಿನ ಜನ ಹೇಳ್ತಾ ಇರೋದು. ಒಂದು ವಾರದಿಂದ ಅಲ್ದ್ರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ನಾವು ಯುಗಾದಿ, ರಂಜಾನ್ ಹಬ್ಬ ಆಚರಿಸಬೇಕಾ ಬೇಡವಾ ಅಂತ ಹೇಳಿ ಜನ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದರಲ್ಲೂ ಕೂಡ ಈಗ ಇತ್ತೀಚೆಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಕಡೆ ಬುಕಿಂಗ್ ಆಗ್ತಾ ಇಲ್ಲ, ಗ್ಯಾಸ್ ಬುಕಿಂಗ್ ಆದ್ರೂ ಕೂಡ 25 ದಿನನೂ ಆಗ್ಬಹುದು ಅಥವಾ 1 ತಿಂಗಳು ಆಗ್ಬಹುದು. ಹಾಗಾಗಿ ಈಗ ಜನ ಎಲ್ಲಾ ಕಡೆ ಮಾಡ್ತಾ ಇರುವಂಥದ್ದು, ಇಲ್ಲಿ ಕೇವಲ ಬೀದರ್ ಮಾತ್ರ ಅಲ್ಲ, ಹಲವು ರಾಜ್ಯಗಳಲ್ಲಿ, ಹಲವು ಭಾಗಗಳಲ್ಲಿ ಗ್ಯಾಸ್ ಏಜೆನ್ಸಿ ಕಚೇರಿಗಳ ಮುಂದೆ ಹೋಗಿ ಜನ ಅಲ್ಲೇ ಸಿಲಿಂಡರ್ ಅನ್ನ ಕೇಳ್ತಾ ಇದ್ದಾರೆ. ದುಡ್ಡು ಬೇಕಾದ್ರೆ ಜಾಸ್ತಿ ತಗೊಳ್ಳಿ, ಒಟ್ಟಿನಲ್ಲಿ ಸಿಲಿಂಡರ್ ಕೊಡಿ. ಹಬ್ಬಗಳು ಬರ್ತಾ ಇದೆ, ಹಬ್ಬ ಬರೋ ಟೈಮಲ್ಲಿ ಇದೆಲ್ಲವೂ ಕೂಡ ನಾವು ಒದ್ದಾಡಬೇಕಾ, ಹಬ್ಬ ಮಾಡಬೇಕಾ ಬೇಡವಾ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಕರಿಛಾಯೆ ಹಾಗೂ ಎಫೆಕ್ಟ್ ಇದು ಯಾವ ಮಟ್ಟಕ್ಕಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ನೋಡಿ. ಇಲ್ಲಿ ಜನ ಗಂಟೆಗಟ್ಟಲೆ ಬಂದು ಕ್ಯೂ ನಿಲ್ತಾ ಇದ್ದಾರೆ, ಆದರೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದು ವಾರದಿಂದ ಬುಕಿಂಗ್ ಮಾಡಿ ಅಲಿತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಗ್ಯಾಸ್ ಏಜೆನ್ಸಿಗೆ ನುಗ್ಗಿ ಈ ರೀತಿಯಾಗಿ ಗಲಾಟೆ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಗ್ಯಾಸ್ ಏಜೆನ್ಸಿಯವರು ಕೂಡ ಈಗ ಬುಕಿಂಗ್ ತಗೋತಾ ಇಲ್ಲ. ಕಾರಣ ಏನು ಅಂತಂದ್ರೆ, ಅವ್ರ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳಿ ಬುಕಿಂಗೇ ತಗೋತಾ ಇಲ್ಲ. ಕೆಲವೊಂದು ಏಜೆನ್ಸಿಗಳಂತೂ ಬಾಕ್ಲು ಹಾಕೊಂಡು ಹೋಗ್ಬಿಟ್ಟಿದ್ದಾವೆ. ಹಾಗಾಗಿ ಈ ರೀತಿಯಾಗಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಜನ ಕೇಳ್ತಾ ಇದ್ದಾರೆ, ಹಬ್ಬ ಹರಿದಿನಗಳು ಬರ್ತಾ ಇದೆ, ವರ್ಷಕ್ಕೊಮ್ಮೆ ಬರುವಂತಹ ಹಬ್ಬಗಳನ್ನ ನಾವು ಆಚರಿಸಬಾರ್ದಾ ಇದೇ ಸಮಸ್ಯೆ ಆದ್ರೆ ಅಂತ ಹೇಳಿ. ಕೇಂದ್ರ ಸರ್ಕಾರ ಮತ್ತೊಂದು ಕಡೆ ದೊಡ್ಡದಾಗಿ ಹೇಳ್ತಾ ಇರುವಂಥದ್ದು, ಇಲ್ಲಿ ಗೃಹ ಬಳಕೆ LPG ಸಿಲಿಂಡರ್ಗೆ ಏನು ನಿಮಗೆ ಸಮಸ್ಯೆ ಆಗೋದಿಲ್ಲ, ಹಬ್ಬಗಳು ಬರ್ತಾ ಇದೆ, ಯಾರು ಹೆದರ್ಕೊಳ್ಳೋದು ಬೇಡ, ಎಲ್ಲವೂ ಕೂಡ ಸರಿಯಾಗಿ ಹೋಗುತ್ತೆ, ಈಗಲೂ ಕೂಡ ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಅವ್ರು ಹೇಳ್ತಾರೆ. ಆದರೆ ಇಲ್ಲಿ ಕಣ್ಣಿಂದ ನೋಡೋವಂಥದ್ದು ಸತ್ಯನಾ ಅಥವಾ ಅವ್ರು ಹೇಳೋವಂಥದ್ದು ಸತ್ಯನಾ ಅಂತ ಹೇಳಿ ಗೊತ್ತಾಗೋದಿಲ್ಲ. ಸುಮ್ಮನೆ ಈ ರೀತಿಯಾಗಿ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಸಿಲಿಂಡರ್ ಸ್ಟಾಕ್ ಇದೆ, ಗೃಹ ಬಳಕೆಗೆ ತೊಂದರೆನೇ ಆಗಿಲ್ಲ ಅಂತ ಹೇಳ್ತಾರೆ. ಆದರೆ ಇದೆಲ್ಲವೂ ಕೂಡ ಒಂದು ಸಾಕ್ಷಿ ನೋಡ್ತಾ ಇದ್ದೀವಿ. ಈಗ ಬೀದರಲ್ಲಿ ನಡೆದಿರುವಂಥದ್ದು ಇದು. ಅಲ್ಲಿರುವಂಥ ಜನರಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಬಂದು ಕ್ಯೂ ನಿಲ್ತಾ ಇದ್ದಾರೆ, ಗಂಟೆ ಕಾಯ್ತಾ ಇದ್ದಾರೆ. ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ಅಂದ್ರೂ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಕೊನೆ ಟೈಮಲ್ಲಿ ಹಬ್ಬ ಆಚರಿಸ್ಬೇಕಾ ಇಲ್ವಾ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಆಕ್ರೋಶ ಹೊರಗೆ ಹಾಕ್ತಿದ್ದಾರೆ. ಸರ್ಕಾರ ನೋಡಿದ್ರೆ ಗೃಹ ಬಳಕೆಯ ಗ್ಯಾಸ್ ಸಮಸ್ಯೆ ಆಗೋದಿಲ್ಲ, ಎಲ್ಲೋ ಕಮರ್ಷಿಯಲ್ ಸಿಲಿಂಡರ್ಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ಅದು ಕೂಡ ಸರಿ ಹೋಗುತ್ತೆ. ಆದರೆ ಇಲ್ಲಿ LPG ಗ್ಯಾಸ್ಗೆ ನಿಮಗೆ ಸಮಸ್ಯೆ ಆಗೋದಿಲ್ಲ ಅಂಥೇಳಿ ಈಗಾಗಲೇ ಸರ್ಕಾರ ಹೇಳ್ತಾ ಇದೆ. ಆದರೆ ಕಣ್ಣಿಂದ ನೋಡಿದ್ದು ಕೂಡ ಸತ್ಯವೇ ಹೌದು. ಹಾಗಾಗಿ ಇದು ಕೇವಲ ಬೀದರಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯೂ ಕೂಡ ಇದೇ ರೀತಿಯಾಗಿ ಜನ ಗ್ಯಾಸ್ ಏಜೆನ್ಸಿಗಳಿಗೆ ಮುತ್ತಿಗೆ ಹಾಕ್ತಿದ್ದಾರೆ. ಗ್ಯಾಸ್ ಏಜೆನ್ಸಿಗಳಿಗೆ ಅಲ್ಲೇ ಹೋಗಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಏನೇ ಇದ್ರೂ ಕೂಡ ಒಟ್ಟಿನಲ್ಲಿ ಗ್ಯಾಸ್ ಸಿಲಿಂಡರ್ ಕೊಡಿ, ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ. ಅದರಲ್ಲೂ 20 ದಿನ ಆಗುತ್ತೆ, 25 ದಿನ ಆಗುತ್ತೆ, 1 ತಿಂಗಳಾಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಸರಿ, 1 ತಿಂಗಳಾದ್ರೂ ಕೂಡ ಸಿಗಬೇಕಲ್ಲ ಅವರಿಗೆ ಗ್ಯಾಸ್, ಅದು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಇದೀಗ ಈ ಕಚೇರಿಗಳ ಮುಂದೆಯೇ ಹೋಗಿ ಈ ರೀತಿಯಾಗಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಅದಾದ ನಂತರ ಪ್ರಶ್ನೆ ಮಾಡ್ತಿದ್ದಾರೆ, ಹಬ್ಬ ಮಾಡಬೇಕಾ ನಾವು ಇಲ್ವಾ, ಏನು ಮಾಡೋದು ಹೇಳಿ ಅಂತೇಳಿ. ಬೆಳ್ಳಂಬೆಳಗ್ಗೆ ಇವತ್ತು ಗ್ಯಾಸ್ ಏಜೆನ್ಸಿಗಳ ಮುಂದೆ ಈ ರೀತಿಯಾಗಿ ಗ್ರಾಹಕರು ಕ್ಯೂ ನಿಲ್ತಾ ಇದ್ದಾರೆ. ಎಷ್ಟೊತ್ತು ಕಾದ್ರೂ ಕೂಡ ಅವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ವಾಪಸ್ ಅವರೇ ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಕೆಲವೊಂದು ಜನ ಹೇಳ್ತಾ ಇರುವಂಥದ್ದು, ಗ್ಯಾಸ್ ಬುಕಿಂಗ್ ಆಗ್ತಾ ಇದೆ, ಬುಕಿಂಗ್ ಮಾಡಿದ್ರು ಕೂಡ ಹೋಮ್ ಡೆಲಿವರಿ ಕೂಡ ಆಗ್ತಾ ಇಲ್ಲ, ಅದು ಕೂಡ ಮನೆ ಹತ್ರ ಬರ್ತಾ ಇಲ್ಲ. ನಾವೇ ಗ್ಯಾಸ್ ಏಜೆನ್ಸಿಗಳಿಗೆ ಹುಡ್ಕೊಂಡು ಹೋಗಿ ಕಾದು ನಿಂತ್ಕೊಂಡು ನಾವೇ ತೊಗೊಂಡ್ಬರ್ಬೇಕು ಗ್ಯಾಸು. ಇಲ್ಲೇನಾಗ್ತಾ ಇದೆ ಅಂತಂದರೆ, ಇಲ್ಲಿ ಜನ ಹೋದರೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಎಲ್ಲರೂ ಕೂಡ ಹಾಗೆ ಖಾಲಿ ವಾಪಸ್ ಹೋಗ್ತಾ ಇದ್ದಾರಂತೆ. ಇದು ಎಷ್ಟು ದಿನ ಅಂತ ಹೇಳಿ ಟೆಂಪ್ರವರಿ ಇಲ್ಲಿ ಸೌದೆ ಒಲೆ ಅಡುಗೆ ಮಾಡ್ತಾರೆ, ಅದಾದ ನಂತರ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಬಡಿಸ್ತಾರೆ. ಅದೆಲ್ಲವೂ ಕೂಡ ಜಾಸ್ತಿ ದಿನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಜಾಸ್ತಿ ದಿನ ಮಾಡೋಕ್ಕಾಗೋದೂ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಜನ ಆಕ್ರೋಶ ಹೊರಹಾಕಿದ್ದಾರೆ.
देखिए सर, यहाँ पे जाना क्या दे रहे हैं, पब्लिक ग्रुप बोले ये दे रहे हैं, अब ईद है 2 दिन में कैसा करना क्या करना है। अब इनको बोले तो 2 दिन क्या जाए आके लेके जाओ बोल के 2 दिन बोले, अभी को भेजते हैं पटना को भेजते हैं बोले दरगाह पूरे को। ठीक है 2 दिन में 3 दिन वेट करें, पटना तो फोन जो है ना स्विच ऑफ कर डाला। आज उठाया फोन उठा के बोला उन्हें नहीं जो है ना ऑफिस में जाके ले लो सर, क्या टाइकी में नहीं आता। अब यहाँ है तो जो है ना टाकिया नहीं है, कर लो परसों बोले कैसा करना सर, ईद करना है क्या परसों नहीं है मुझे। मैं 10 दिन से फिर सर मैं। हाँ देना ना सर, देने तैयार नहीं है लोग, कुछ हीला हवाला बता रहे खाली है नहीं बोल रहे। स्टॉक नहीं है आ रही तुम्हारे घर आदमी आता घर पे आता देता बोले आदमी आ रहा ना ये ब्लॉक में मिल रहा सर, 2000 में 2500 में 1500 में सर ब्लॉक में बेच रहे सर ये लोग। ब्लॉक में ये लोग दे रहे सर, ये लोग कैसा दे रहे क्या बता रहे, ब्लॉक में दे रहे। अब रियल हमको सता रहे हैं जी सर। देखिए सर, यहाँ पे जाना क्या दे रहे हैं, पब्लिक ग्रुप बोले ये दे रहे हैं, अब ईद है 2 दिन में कैसा करना क्या करना है। अब इनको बोले तो 2 दिन क्या जाए आके लेके जाओ बोल के 2 दिन बोले, अभी को भेजते हैं पटना को भेजते हैं बोले दरगाह पूरे को। ठीक है 2 दिन में 3 दिन वेट करें, पटना तो फोन जो है ना स्विच ऑफ कर डाला। आज उठाया फोन उठा के बोला उन्हें नहीं जो है ना ऑफिस में जाके ले लो सर, क्या टाइकी में नहीं आता। अब यहाँ है तो जो है ना टाकिया नहीं है, कर लो परसों बोले कैसा करना सर, ईद करना है क्या परसों नहीं है मुझे। मैं 10 दिन से फिर सर मैं। हाँ देना ना सर, देने तैयार नहीं है लोग, कुछ हीला हवाला बता रहे खाली है नहीं बोल रहे। स्टॉक नहीं है आ रही तुम्हारे घर आदमी आता घर पे आता देता बोले आदमी आ रहा ना ये ब्लॉक में मिल रहा सर, 2000 में 2500 में 1500 में सर ब्लॉक में बेच रहे सर ये लोग। ब्लॉक में ये लोग दे रहे सर, ये लोग कैसा ಟ್ರೈ ಮಾಡಿ ಇವತ್ತು 2 ತರಿಸ್ಬೇಕು ಡೇ ಬೈ ಡೇ ಅಂತ ಹೇಳಿ ಅದಕ್ಕೆ ಇವತ್ತು ಸ್ವಲ್ಪ 2 ನೋಟ್ ಕೊಟ್ಟರು ಅಂದರೆ ಸ್ವಲ್ಪ ನಾಳೆಗೆ ರಿಲೀಫ್ ಆಗ್ತದೆ. ನಾವು ಕಂಟಿನ್ಯೂ ಟ್ರೈ ಮಾಡ್ತೀವಿ, ನಾವು ಯಾವ್ದು ಸುಟಿ ಮಾಡ್ತಾ ಇಲ್ಲ, ಕಂಟಿನ್ಯೂ ಟ್ರೈ ಮಾಡಿ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ. ಅದೇ ಗ್ಯಾಸ್ ಸ್ಟಾಕ್ ಇವತ್ತು 1 ಗಾಡಿ ಬಂದಿತ್ತು, ಅದು ಮುಗೀತು, ಆಲ್ರೆಡಿ ಡೆಲಿವರಿ ಆಯ್ತಲ್ಲ ಎಲ್ಲ ಕಡೆ ಎಲ್ಲ ಕಳಿಸ್ಬೇಕಾಗಲ್ಲ. ಮತ್ತು ನಾಳೆ 2 ಬಂತು ಅಂದರೆ ಸ್ವಲ್ಪ ರಿಲೀಫ್ ಆಗ್ತದೆ. ಇಲ್ಲಿ 2-3 ದಿವಸದಿಂದ ಒಂದೇ ಬಂದಿತ್ತು, ಹಾಗಾಗಿ ಪ್ರೆಷರ್ ಜಾಸ್ತಿ ಜನ ಒಂದು ಶಾರ್ಟೇಜ್ ಇವತ್ತು ನಾಳೆ ಸಮಸ್ಯೆ ಬಗೆಹರಿಲ್ಲ, ಸ್ವಲ್ಪ ರಿಲೀಫ್ ಆಗ್ತದೆ. ಸ್ವಲ್ಪ ಬಂದರಿಗೆ ಕೊಟ್ಟರೆ ರಿಲೀಫ್ ಆಗ್ತದೆ. ಅಂದರೆ ಬುಕ್ಕಿಂಗ್ ಆಗಿದ್ದು ಎಷ್ಟು ದಿನ ತಮ್ಮ 8 ದಿವಸ ಬುಕ್ಕಿಂಗ್ ಆಗಿ ಭಾಳ ಜಾಸ್ತಿ ಬುಕಿಂಗ್ ಮಾಡಿದ್ದಾರೆ. ಬುಕಿಂಗ್ 2 ಬುಕಿಂಗ್ ಆಗೋದು 2 ಸಾವಿರ ಬುಕಿಂಗ್ ಆಗಿದೆ. 1 ದಿವಸದಿಂದ ಕ್ಲಿಯರ್ ಮಾಡಿ ನಮ್ಗೆ 3-4 ದಿವಸ ಹಿಂಗಾಗಿ ಟೈಮ್ ಜಾಸ್ತಿ ಇದೆ. ಬುಕ್ಕಿಂಗ್ ನಂಬರು ಬಂದು ತೋರಿಸ್ತದೆ, ಭಾಳ ಜನ ಬುಕ್ಕಿಂಗ್ ಮಾಡೋ ಬುಕ್ಕಿಂಗ್ ಆಗ್ತಾ ಇಲ್ಲ ಸರ್. ಇಲ್ಲಿ ಆಗ್ತಾ ಇದೆ. ಈಗ ಕಂಪನಿ ಕಡೆಯಿಂದ 25 ಡೇಸ್ ಲಾಕ್ ಮಾಡಿದ್ದಾರೆ. ಅದು ಫಸ್ಟ್ ಟೈಮ್ ಮಾಡಿದ್ದು ಅಂತೇಳಿ ಅವರಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಅವರಿಗೆ ಕಂಪಲ್ಸರಿ ಒಂದು ಮೆಸೇಜ್ ಬರ್ತದೆ, ನೀವು ಈ ದಿವಸ ನಂತರ ನಿಮ್ಮ 25 ಡೇಸ್ ಆದ ನಂತರ ಬುಕ್ ಮಾಡ್ಬೇಕಂತ. ಅಂದರೆ ಯುಗಾದಿಗೆ ರಂಜಾನ್ಕೇನು ಸಮಸ್ಯೆ ಆಗಲ್ಲ, ಸಮಸ್ಯೆ ಏನಾಗಲ್ಲ. ನಾವು ರಿಲೀಫ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. 2 ಹಬ್ಬ ಬಂದು ಸರಿ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಆಫೀಸರ್ಗೆಲ್ಲ ಆಲ್ರೆಡಿ ಎಲ್ಲ ಹೇಳಿದ್ದೀವಿ. ಜಾಸ್ತಿ ನೋಡ್ ಬಂತು ಸ್ವಲ್ಪ ರಿಲೀಫ್ ಆಗ್ತದೆ. ಯಾವ ಹೆಸರು ನಿಮ್ಮ ಹೆಸರು? ನನ್ನ ಹೆಸರು ಸಚಿನ್ ಗ್ರಾಮ್ಲೆ ಅಂತೇಳಿ.